ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬಟ್ ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆನ್ನೆ ಜ್ಞಾನಮುದ್ರ ಬಗ್ಗೆ ಹೇಳಿದ್ದೆ ಅಲ್ವಾ, ಇವತ್ತು ವಾಯುಮುದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊತಾ ಇದ್ದೀನಿ. ವಾಯುಮುದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ನಿನ್ನೆ ಥರನೇ ಮಾಮೂಲಿ ಮಾರ್ನಿಂಗು ಎಲ್ಲ ಮುಗಿಸಿ ಒಂದು ಜಮಖಾನ ಹಾಸ್ಕೊಳ್ಳಿ, ಆಮೇಲೆ ಮತ್ತೆ ಅದ್ರ ಮೇಲೆ ನೀಟಾಗಿ ನಿಂತ್ಕೊಳ್ಳಿ, ಕೂತ್ಕೊಂಬೇಡಿ. ಫಸ್ಟು ನಿಂತ್ಕೊಂಡು ಆರಾಮಾಗಿ ಕೈ ಆ ಕಡೆ ಈ ಕಡೆ ಇಟ್ಕೊಳ್ಳಿ. ಚೆನ್ನಾಗಿ ಬ್ರೀತ್ ಮಾಡಿ. ಎಷ್ಟು ಒಂದು 5 ಸಲ ಬ್ರೀತ್ ಮಾಡಿ ಚೆನ್ನಾಗಿ. ದೊಡ್ಡ ಉಸಿರು ತೊಗೊಂಡು ಬಿಡೋದು ಮಾಡಿ. ಆಮೇಲೆ ಆಯಿತಾ, ನೆಕ್ಸ್ಟ್ ಆರಾಮಾಗಿ ಕೂತ್ಕೊಳ್ಳೋ ಸಮಯದಲ್ಲಿ ಯಾರು ವಜ್ರಾಸನ ಕೂತ್ಕೊಳ್ಳೋಕೆ ಇಷ್ಟ ಬರುತ್ತೋ ಅವ್ರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಯಾರಿಗೆ ಪದ್ಮಾಸನ ಬರುತ್ತೋ ಆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಯಾರಿಗೆ ಅವೆರಡೂ ಬರಲ್ವೋ ಚಕ್ಕುಬಕ್ಕು ಹಾಕಿ ಕೂತ್ಕೊಳ್ಳಿ. ಓಕೆ, ಚಕ್ಕುಬಕ್ಲು ಹಾಕಿದರೆ ವಜ್ರಾಸನದಾಗೆ ಯಾವುದ್ರಲ್ಲಿ ಇದ್ರೂ ಸರಿನೇ, ಎರಡೂ ಕೈಯನ್ನು ನಿಮ್ಮೆರಡು ತೊಡೆ ಮೇಲೆ ಬೋರ್ಲ ಮಲಗಿಸಿ. ಓಕೆ ಆಯಿತಾ, ಮಲಗಿಸಿ ಆದಮೇಲೆ ರಿಲ್ಯಾಕ್ಸ್ ಆಗಿ ಸ್ವಲ್ಪ. ಆಯಿತಾ, ಸ್ಟಾರ್ಟ್ ಮಾಡೋಣ. ಓಕೆ, ತೋರು ಬೆರಳು ಮತ್ತು ಹೆಬ್ಬೆರಳನ್ನ ತೊಗೊಳ್ಳಿ. ಓಕೆ, ಅವೆರಡು ತಗೊಂಡು ನೆನ್ನೆ ಹೇಗೆ ಮಡಚಿದ್ರೋ ಅದನ್ನು ತೋರು ಬೆರಳನ್ನ ಇನ್ನೂ ಸ್ವಲ್ಪ ಮಡಚಿ ಅದ್ರ ಮೇಲೆ ಹೆಬ್ಬೆರಳನ್ನ ಒತ್ತಿ ಇಟ್ಕೊಳ್ರಿ. ಇದಾಯಿತಾ? ಒತ್ತಿಟ್ಕೊಂಡು ಕಣ್ಮುಚ್ಚಿ ರಿಲ್ಯಾಕ್ಸ್. ಒಂದು 5-6 ಸಲ ಉಸಿರಾಡಿ. ನೆನ್ನೆ 5 ಸಲ ಹೇಳಿದ್ದೆ ಅಲ್ವಾ, ಇವತ್ತೊಂದು 6 ಸಲ 7 ಸಲ ಮಾಡಿ. ಹತ್ರ ಆಗುತ್ತೆ, ಮಾಡಿ. ನಿಧಾನ. ಎಲ್ಲಿ ಸ್ಟಾಪ್ ಮಾಡಬೇಡಿ, ಉಸಿರು ಕಟ್ಟಿ ಏನು ಹಿಡಿಬೇಡಿ. ಆರಾಮಾಗಿ ಉಸಿರು ತೊಗೊಳ್ಳಿ, ಉಸಿರು ಬಿಡಿ, ಉಸಿರು ತೊಗೊಳ್ಳಿ, ಉಸಿರು ಬಿಡಿ, ಉಸಿರು ತೊಗೊಳ್ಳಿ, ಉಸಿರು ಬಿಡಿ. ಓಕೆ ಫ್ರೆಂಡ್ಸ್, ಆಯ್ತಲ್ಲ? ಓಕೆ, ರಿಲ್ಯಾಕ್ಸ್ ಆಗಿ ಕೈನ ಮಾಮೂಲಿ ಸ್ಥಿತಿಗೆ ತೊಗೊಂಬನ್ನಿ. ಅಂದರೆ ಎರಡು ಕೈನ ಬೋರ್ಲ ಮಲಗಿಸಿ ಇದ್ರ ಮೇಲೆ ನಮ್ಮ ಎರಡು ತೊಡೆಗಳ ಮೇಲೆ ಬೋರ್ಲ ಇರಲಿ. ಓಕೆ ಆಯ್ತಲ್ಲ? ಥ್ಯಾಂಕ್ ಯು ಸೊ ಮಚ್. ನೋಡಿ ಫ್ರೆಂಡ್ಸ್, ಇದರಿಂದ ಎಷ್ಟೆಲ್ಲ ಲಾಭ ಇದೆ ಅಂದರೆ, ಇದು ಮಾಡೋದು ಒಂದೇ ಒಂದು ಉದಾಹರಣೆಗೋಸ್ಕರ. ಇದನ್ನು ಮಾಡಿದರೆ ಏನು ನಮ್ಗೆ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ. ಇದರಿಂದ ವಾಯು ಶಾಂತವಾಗುತ್ತೆ. ವಾಯು ಅಂದರೆ ಗೊತ್ತಲ್ಲ, ಆ್ಯಸಿಡಿಟಿಯಾಗಿ ಬರುತ್ತಲ್ವ, ಅದು ಇದು ಹೋಗುತ್ತೆ. ಆಮೇಲೆ ಪಾರ್ಶ್ವವಾಯು ರೋಗಿಗಳು ತುಂಬ ಒಳ್ಳೆಯದು. ಬಟ್ ಪಾರ್ಶ್ವವಾಯು ರೋಗಿಗಳಿಗೆಲ್ಲ ರೋಗ ಬರೋಕ್ಕೆ ಮುಂಚೆ ನಾವು ಮಾಡಿಕೊಂಡ್ರೆ ನಮಗಿನ್ನೂ ಒಳ್ಳೆಯದು. ಓಕೆ, ಇದನ್ನೆಲ್ಲ ಮಾಡ್ಕೊಳ್ಳಿ ದಯವಿಟ್ಟು. ಆಮೇಲೆ ತಿರ್ಗಾ ಸಂಧಿವಾತ ಅಂದರೆ ಗೊತ್ತಿರುತ್ತೆ ಅಂದ್ಕೊತೀನಿ ನಿಮಗೆ. ಇದು ಗಿಣ್ಣು ಆಮೇಲೆ ಊದ್ಕೊಳ್ಳುತ್ತಲ್ವ, ಅದು ಸಂಧಿವಾತ ಅಂತ ಹೇಳ್ತಾರೆ. ಅವೆಲ್ಲನೂ ದೂರ ಆಗುತ್ತೆ. ಮತ್ತು ಬೆನ್ನು ನೋವು ಇರುತ್ತಲ್ವ, ಆ ಬೆನ್ನು ನೋವು ಕೂಡ ದೂರ ಆಗುತ್ತೆ, ಗುಣ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೆನ್ನು ಬಗ್ಸೋದಾಗಲಿ ಏನು ಮಾಡಬೇಡಿ. ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ, ಇದೆಲ್ಲ ಇಟ್ಟು ಮಾಡಿ. ದಯವಿಟ್ಟು ಮನಸ್ಸಿಟ್ಟು ಮಾಡಿರಿ. ಇದು ಮಾಡಿ ನೋಡಿ. ಎಷ್ಟು ನಾನು ಹೇಳಿದ್ನಲ್ಲ, 3 ತಿಂಗಳು ಬೇಕಿದ್ದು ರಿಸಲ್ಟ್ ಸಿಗೋಕ್ಕೆ. ಬಟ್ 1 ತಿಂಗಳಿಗಾದ್ರೂ ನಿಮಗೆ ಗೊತ್ತಾಗುತ್ತೆ. 1 ತಿಂಗಳು ಬೇಕಾಗುತ್ತೆ ಇದು. ಯಾಕೆಂದರೆ ಇದು ತುಂಬ ಲಾಂಗಾಗಿ ಲೇಟ್ ಆಗುತ್ತೆ, ಬಟ್ ಲಾಂಗ್ ನಿಮಗೆ ಎಲ್ಪ್ ಆಗೋಂಥದ್ದು ಇದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಥ್ಯಾಂಕ್ ಯು. ಓಕೆ, ಬಾಯ್. ಗುಡ್ ಮಾರ್ನಿಂಗ್. ಸಾರಿ ಗುಡ್ ನೈಟ್ ಹೇಳಿದೆ, ಸಾರಿ. ಬೆಳಗಿನ ಶುಭೋದಯ. ಎಲ್ರಿಗೂ ಶುಭವಾಗಲಿ. ಎಲ್ಲರ ಕೆಲಸದಲ್ಲೂ ನಿರತರಾಗ್ರಿ. ಓಕೆ, ಬಾಯ್. ಎಲ್ಲ ಕೆಲಸದಲ್ಲೂ ನಾವು ನಿರತರಾಗಬೇಕು ಅಂದರೆ ನಮ್ಗೆ ಹೆಲ್ತ್ ಚೆನ್ನಾಗಿರಬೇಕು ಅಲ್ವಾ? ಬಟ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾವೇನು ಮಾಡಬೇಕು? ಡಾಕ್ಟ್ರ್ ಬಳಿ ಹೋಗಿ ಯಾವಾಗಲೂ ಇಂಜೆಕ್ಷನ್ ಕೊಡೋದಲ್ಲ. ಇಂಜೆಕ್ಷನ್ ತೊಗೊಂಡ್ರೆ ಏನಾಗಲ್ಲ. ಇನ್ನೂ ನಮಗಿರೋ ಅಂಥ ಅದೇನು ಬೇಡ ಇಲ್ಲಲ್ಲ. ಇವಾಗ ಅಂದರೆ ನಮಗೆ ನಾವೇ ಮಾಡ್ಕೊಳ್ಳೋಂಥ ಒಂದು ಟ್ರೀಟ್ಮೆಂಟ್ ಅಂದ್ಕೊಳ್ರಿ ಇದನ್ನು ಬೇಕಾದರೆ. ಹೌದು, ನಿಜ. ತುಂಬ ಜನ ಇದು ಡಾಕ್ಟರ್ಸ್ ಹೇಳ್ತಾರೆ, ಕೆಲವರು ಹೇಳಲ್ಲ. ಬಟ್ ಇದನ್ನು ಮಾಡ್ಕೊಳೋದು ತುಂಬ ಒಳ್ಳೆಯದು. ಇನ್ನೊಂದು ಮೈಂಡು ಪೀಸ್ಫುಲ್ ಆಗಿರುತ್ತೆ, ನಮಗೆ ರಿಲ್ಯಾಕ್ಸ್ ಆಗಿರುತ್ತೆ, ಆರಾಮಿರುತ್ತೆ. ಬೇಕಾದ್ರೆ ಮಾಡಿ ನೋಡಿರಿ. ಅದೇ ರೀತಿ ಬೇಕು ಅಂದರೆ ಮತ್ತೆ ನೆನ್ನೆ ಹೇಳಿದ್ನೆಲ್ಲ ಜ್ಞಾನಮುದ್ರೆನಲ್ಲಿ ಕೂತ್ಕೊಂಡು
ಚೆನ್ನಾಗಿ ಉಸಿರನ್ನ ತೊಗೊಳ್ಳಿ, ಉಸಿರನ್ನ ಬಿಡಿ. ಅದನ್ನು ಎಷ್ಟು ಸಲ ಮಾಡ್ತೀರಾ ಗೊತ್ತಾ? ಒಂದು 5-6 ಸಲ, 10 ಸಲ ಮಾಡಬೇಕು. 10 ಸಲ ಮಾಡೋವಾಗೂ ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. 10 ಸಲದಲ್ಲಿ ನೀವು 10 ಸಲ ಎಣ್ಸ್ಕೊಬೇಕು ಉಸಿರನ್ನ ಎಣ್ಸ್ಕೊಳ್ರಿ ಕಣ್ಮುಚ್ಚಿ. ಉಸಿರನ್ನ ಎಣ್ಸ್ಕೊಬೇಕಾದ್ರೆ ಒಂದು ಉಸಿರು ಎಣ್ಸೋಗು ಒಬ್ಬರು ಡಿಸ್ಟರ್ಬ್ ಆಯಿತು, ಏನಾದರೂ ನಿಮ್ಗೆ ವಾಯ್ಸ್ ಕೇಳಿಸ್ತು, ಇಲ್ಲ ಏನಾದ್ರೂ ಸೌಂಡ್ ಕೇಳಿಸ್ತು, ನಿಮ್ಮ ಗಮನ ಅಲ್ಲೋಯ್ತು ಅಂದರೆ ನೆಕ್ಸ್ಟ್ ಅದನ್ನು ಬಿಡಬೇಕು. ಅಲ್ಲಿಂದ ಕೌಂಟ್ ಆಗೋಲ್ಲ, ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಕೌಂಟು 1ರಿಂದ ಮತ್ತೆ 1 ಬರುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. ಮತ್ತೆ ಫಸ್ಟು ಕಷ್ಟ ಇರುತ್ತೆ ನಮ್ಮ ಮನಸ್ಸನ್ನ ಒಂದು ಕಡೆ ತೊಗೊಂಡೋಗಿ ನಿಲ್ಸಕ್ಕೆ ಅಲ್ವಾ? ಅದೇ ರೀತಿ ಮಾಡಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನೀವೇ ಅಂದ್ಕೊಳ್ತೀರಿ ಹೇಗಿದ್ದೆ ಹೇಗಾದೆ ಅಂತ ನೀವೇ ಹೇಳ್ತೀರಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.